ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಕೆಪಿ ವಿದ್ಯಾಸಂಸ್ಥೆಯ ಕನ್ನಿಕಾ ಪರಮೇಶ್ವರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಪ್ರಯುಕ್ತವಾಗಿ ಕ್ರೀಡಾ ಮಹೋತ್ಸವ ಆಯೋಜನೆ ಮಾಡಿದ್ದು, ಕ್ರೀಡಾ ಜ್ಯೋತಿಯನ್ನ ಕೆಪಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಬಾಬುವಾಲಿ ಅವರು ಸ್ವೀಕರಿಸಿದರು. ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಫೌಂಡೇಶನ್ ಅಧ್ಯಕ್ಷರಾದ ಗುರುನಾಥ್ ಕೊಳ್ಳೂರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಹಾಗೂ ಬಲೂನ್ ಅನ್ನು ಗಾಳಿಗೆ ತೂರುವ ಮೂಲಕ ಕ್ರೀಡಾ ಉತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಕ್ರೀಡಾ ಉತ್ಸವ ಕುರಿತಾಗಿ ಕೆಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ ಅವರು ಮಾತನಾಡಿ, ಪ್ರತಿದಿನದ ಮಾನಸಿಕ ಒತ್ತಡ ದೂರ ಮಾಡಬೇಕಾದರೆ ಕ್ರೀಡೆ ಜೀವನದ ಒಂದು ಭಾಗ ಮಾಡಿಕೊಂಡು ಪ್ರತಿದಿನ ಕ್ರೀಡೆಯಲ್ಲಿ ತೊಡಗಬೇಕು ಎಂದು ಕೆಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ ಅವರು ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ, ಒಳ್ಳೆಯ ಬುದ್ಧಿ, ಉತ್ತಮ ಆರೋಗ್ಯ ಬೇಕಾದರೆ ಕ್ರೀಡೆಗಳು ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆಗೂ ಅಷ್ಟೇ ಮಹತ್ವ ನೀಡಬೇಕು ಎಂದು ಅಟಲ್ ಬಿಹಾರಿ ವಾಜಪೇಯಿ ಫೌಂಡೇಶನ್ ಅಧ್ಯಕ್ಷರಾದ ಗುರುನಾಥ್ ಕೊಳ್ಳೂರ್ ಅವರು ಮಾತನಾಡಿ ತಿಳಿಸಿದರು. ಇಂದು ನಡೆಯುವ ಈ ಒಂದು ಕ್ರೀಡಾ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಉಲ್ಲಾಸದಿಂದ ಆಡಬೇಕು, ಎಲ್ಲರಿಗೂ ಶುಭವಾಗಲಿ ಎಂದರು. ಮುಖ್ಯ ಅತಿಥಿಯಾಗಿ ಗೌತಮ್ ಅರಳಿ ಅವರು, ಡಾಕ್ಟರ್ ಮಹೇಶ್ ಬಿರಾದರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಬುರಾವ್ ಕಾರ್ಬಾರಿ, ಚಿಟ್ಟಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಬಿರಾದರ್, ಆಕಾಶ್ ಪಾಟೀಲ್, ಪ್ರಕಾಶ್ ಚಂದ ಜೊತೆಗೆ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಪ್ರಭು ಮಡಿವಾಳ್, ಮಹೇಶ್ ಬಿರಾದರ್, ಸಂಜಯ್ ಜಾಧವ್, ಅನಿಲ್ ದೇಶ್ಮುಖ್ ಸೇರಿದಂತೆ ಇನ್ನಿತರರು ಇದ್ದರು. ಆಚರಣೆ ಮಾಡುವಂತೆ ಕರೆಯನ್ನು ಕೊಟ್ಟಿರುವ ಬಲೂನನ್ನ ಬಿಡುವಂತ ಕಾರ್ಯಕ್ರಮ, ಇದನ್ನ ಎಲ್ಲಾ ಅತಿಥಿಗಳು ಬಲೂನನ್ನ ಬಿಡಬೇಕಾಗಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಅತಿಥಿಗಳು ಸನ್ಮಾನ್ಯ ಅಧ್ಯಕ್ಷರು ಅದನ್ನ ಸ್ವೀಕರಿಸಬೇಕಾಗಿ ಅವರು ನಾನು ವಿನಂತಿಯನ್ನು ಮಾಡಬೇಕು. ಎಲ್ಲ ಮಕ್ಕಳು ಸಂಭ್ರಮದಿಂದ ಈ ಒಂದು ಮಾರ್ಚ್ ಪಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಾಲಕರಿಗಾಗಿ ಅಂತಿಮ ಓಟ. ಕಡೆ ಇಲ್ಲಿ ಜಾಗ ನೈನ್ತ್ ಕ್ಲಾಸ್ ಬಾಯ್ಸ್, 9ನೇ ತರಗತಿ ಗೊತ್ತಾಗಲ್ಲ, 9ನೇ ತರಗತಿ ಆ ಕಡೆ ನೋಡ್ರಿ. 3 ದಿನಗಳ ಕಾಲ ಕ್ರಿಕೆಟ್ ಆಡಿಸಿ ಜನಪ್ರಿಯತೆಯನ್ನು ಕ್ರಿಕೆಟಿಗೆ ತಂದುಕೊಟ್ಟಂಥ ಸಂಜಯ್ ಜಾಧವ್ ಅವರೇ, ಈ ಕಾರ್ಯಕ್ರಮದ ನಮ್ಮ ಶಾಲೆಯ ಶಿಕ್ಷಕರು ಕಾರ್ಯಕ್ರಮ ಮಾಡಿದ್ರೂ ಸಹ ಈ ಕಾರ್ಯಕ್ರಮದ ಸೂತ್ರಧಾರರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ಗಳಿಗೆ ತಮ್ಮ ರಿಟೈರ್ಮೆಂಟ್ ಆದರೂ ಹಾಗೆ 15 ವರ್ಷ ಆದರೂ ಇನ್ನು ಯಾವ ಆಟ ಆಡಿದ್ರು ಮನ್ನು ಸರ್ ಅಂತ ನಾವು ಮನ್ನು ಸರ್ ಅಂತ ಶಿವರಾಜ್ ಕಣಜಿಯವರೇ, ರೆಡ್ಡಿಯವರೇ, ಶಿವಕುಮಾರ್ ಅವರೇ, ಮಹೇಶ್ ಅವರೇ, ನಮ್ಮ ಆಡಳಿತಾಧಿಕಾರಿಗಂತ ಮುಗ್ಲಪ್ಪರೇ, ನಮ್ಮ ಎಲ್ಲ ಶಿಕ್ಷಕರಿಂದ ನನ್ನ ಮುದ್ದು ಮಕ್ಕಳೇ, ಸಮಯ ಭಾಳ ಆಗಿದೆ. ಮಾಧ್ಯಮದ ಮಿತ್ರರೇ, ಕ್ರೀಡೆ ಬಗ್ಗೆ ಒಂದು ಮಾತು ಹೇಳ್ತೀನಿ. ಹೆಲ್ತ್ ಈಸ್ ವೆಲ್ತ್ ಆದಾಗ ಮಾತ್ರ ನೀವು ಶಿಕ್ಷಣ, ಯಾರ ದೇಹ ಮತ್ತು ಶರೀರ ಸರಿಯಾಗಿರೋದು ಅವ್ರ ಬುದ್ಧಿನೂ ಸರಿಗಿರಲ್ಲ. ಬುದ್ಧಿ ಸರಿಗಿರ್ಬೇಕಾಯ್ತು ಅಂದ್ರೆ ಶರೀರ ಸರಿಗಿರಬೇಕು. ಶರೀರ ಸರಿಗಿರ್ಬೇಕಾಯ್ತಂದ್ರೆ ಪ್ರತಿಯೊಬ್ಬ ಮಕ್ಕಳು ಯಾವುದೋ ಕ್ರೀಡೆಯಲ್ಲಿ ತಮ್ಮಂತ ತೊಡಗಿಸ್ಕೋಬೇಕು. ನಾವು ಸಮಯ ಮತ್ತು ಬಿಸಿಲಾಗಿರ್ಕೊಂಡು ಒಂದು ಮಾತಾಡ್ತೀನಿ ಅರಳಿಯವ್ರಿಗೆ ಗೊತ್ತಿರಬೇಕು ಅನ್ನೋದು. ಈ ಕಾರ್ಯಕ್ರಮ ಮಾಡಿದ್ದೆ ನಾವು 3 ದಿನದಾಗ. ಈ ಮಕ್ಕಳ ವರದಿ ಎಲ್ಲ ಡ್ರೆಸ್ ಎಲ್ಲ ನಮ್ಮ ಶಿಕ್ಷಕರು ಎಲ್ಲ ಮಾಡಿದ್ದು 2 ದಿನದಾಗ. ನಾನು ಭಾಳ ಇರ್ತೈತಿ 2 ದಿನದಾಗ. ಮತ್ತು ಅರಳಿಯವ್ರ ನಂತರ 2 ದಿನ ಮಾಡೋದು ಭಾಳ ಹೆಚ್ಚೈತಿ ನಿಮಗೆ ಹೇಳ್ತಾರೆ ನನಗೆ. ಯಾಕಂದ್ರೆ ಅರಳಿಯವರು ನಾವು ಸುಮಾರು 5 ಬೀದರ್ ಉತ್ಸವ ಮಾಡಿದ್ದೆವು. ನನ್ನ ಜೊತೆ ಅವ್ರ ಜೊತೆ ನಾವು, ನಮ್ಮ ಜೊತೆ ಅವರು, ಅಧಿಕಾರಿಗಳು ಮೇಲಧಿಕಾರಿಗಳು ಬಂದಾರ ಹೋಗಿರ್ತಾರೆ, ನಾವು ಹಾಗೆ ಇದ್ದೆವು. ಹಾಗಾಗಿ ಇವತ್ತಿನ ದಿನ ನಮ್ಮ ಮಕ್ಕಳು ಮೊದಲನೇ ಸಲ ಈ ಕ್ರೀಡಾಂಗಣದಲ್ಲಿ ಬಂದು
ಈ ಕ್ರೀಡಾ ಉತ್ಸವ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಾವು ಹಾಕೋತೀವಿ. ನಮ್ಮಲ್ಲಿ ಸ್ಕೂಲ್ನಾಗ ಗ್ರೌಂಡ್ ಸರಿಯಾಗಿಲ್ಲ, ಜಗದ ಅಭಾವದಾಗ ಹೊಸ ಸ್ಕೂಲಲ್ಲಿ ಮಾಡ್ತೀವಿ, ಅಲ್ಲಿ ಗ್ರೌಂಡ್ ಎಲ್ಲ ಇದೆ. ಈಗಾಗಲೇ ಅದರ ಕಾರ್ಯನೂ ಪ್ರಾರಂಭ ಆಗಿದೆ. ನಮ್ಮ ಮನೋಜ್ ಸರ್ ನೀನು ಹೋಗಿ ನೋಡ್ಕೊಂಡು ಬಂದಾರೆ, ಗ್ರೌಂಡ್ ಎಲ್ಲ ಮಾಡ್ತೀನಿ ಅಂತ ಮಾತು ಕೊಟ್ಟಾರೆ. ವೇದಿಕೆ ಮೇಲೆ ಹೇಳ್ತೀನಿ ನೋಡ್ರಿ. ನಾನು ಮತ್ತೊಮ್ಮೆ ನಮ್ಮ ಮಕ್ಕಳು ಎಲ್ಲರೂ ಸಾಯಂಕಾಲ ತನಕ ಕ್ರಿಯಾಶೀಲರಾಗಿ ಎಲ್ಲ ಆಟಗಳದಾಗ ಭಾಗವಹಿಸ್ರಿ, ಎಲ್ಲರೂ ಆಟ ಆಡ್ರಿ. ನೀವು ಶಿಕ್ಷಕರು ಮಕ್ಕಳ ಬಗ್ಗೆ ಭಾಳ ಗಮನ ಇರಲಿ. ಬಿಸಿಲಿದೆ, ಸಣ್ಣ ಸಣ್ಣ ಮಕ್ಕಳರ ಯಾರಿಗೆ ಯಾವ ಆಟದಾಗ ತೊಡಗಿಸ್ಬೇಕು ಏನಿಲ್ಲ ಎಂಬುದು ಭಾಳ ಮುತುವರ್ಜಿ ವಹಿಸಿ ಇವತ್ತು ಮಧ್ಯಾಹ್ನವರೆಗೆ ಎಲ್ಲ ಆಟಗಳು ಮುಗಿಸ್ರಿ. ನಾವು ನಿಮ್ಮ ಜೊತೆ ಇರ್ತೀವಿ. ಹಾಗೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಮುಖ್ಯ ಗುರುಗಳಿಗೆ, ಕ್ರೀಡಾ ನಮ್ಮ ಫಿಸಿಕಲ್ ಟೀಚರ್, ನಮ್ಮೆಲ್ಲ ಟೀಚರ್ ಮತ್ತು ವಿಶೇಷವಾಗಿ ಭಾಗವಹಿಸ್ತಕ್ಕಂಥ ಮಕ್ಕಳಿಗೆ ಅಭಿನಂದನೆಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಶಿಕ್ಷಕ ವೃಂದಗಳೇ, ಇವತ್ತಿನ ದಿವಸ ಈ ಒಂದು KP ಸಂಸ್ಥೆಯ ಮಕ್ಕಳಲ್ಲಿ ಎಷ್ಟು ಶಿಸ್ತನ್ನು ತಂದು ಇವೆಲ್ಲ ಈ ಒಂದು KP ಸಂಸ್ಥೆಯ ಮುಖ್ಯ ಗುರುಗಳು ಎಲ್ಲ ಗುರುಗಳ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಇವತ್ತಿನ ದಿವಸ ಈ ಒಂದು ನೆಹರು ಕ್ರೀಡಾಂಗಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಶಿಸ್ತಿನಿಂದ ಒಂದು ಬಹಳ ಸುಂದರವಾದಂಥ ಮಕ್ಕಳು ಒಂದು ಈ ಕ್ರೀಡೆಗೆ ಉತ್ಸವಕ್ಕೆ ಬಂದಿದ್ದಾರೆ. ಒಂದು ಯಾಕಂದರೆ ಈ ಒಂದು ಬಾಲ್ಯ ವ್ಯವಸ್ಥೆ ಮಕ್ಕಳ ಜೀವನ ಎಲ್ಲಕ್ಕಿಂತ ಶ್ರೇಷ್ಠ. ದೊಡ್ಡವರಾದ್ಮೇಲೆ ಸಾಕಷ್ಟು ಇದು ಇರ್ತದೆ. ಅದರ ಸಲುವಾಗಿ ಇವತ್ತಿನ ದಿವಸ ಈ ಒಂದು ಕ್ರೀಡಾ ಉತ್ಸವ ಒಳ್ಳೆ ಸಕ್ಸಸ್ ಆಗಲಿ. ಮತ್ತು KP ಸಂಸ್ಥೆಯ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಮಕ್ಕಳು ಒಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಕ್ರೀಡೆ, ಒಳ್ಳೆಯ ಎಜುಕೇಷನು ಮತ್ತು ಒಳ್ಳೆಯವರ ಸುಂದರ ಒಂದು ಒಳ್ಳೆಯವರ ಸುಂದರ ಭವಿಷ್ಯದ ಭಾರತದಲ್ಲಿ ಅವರು ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾನು ಶುಭ ಹಾರೈಸಿ ಈ ಒಂದು KP ಸಂಸ್ಥೆಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಇನ್ನೂ ಹೆಚ್ಚಿನ ಒಂದು ಶಿಸ್ತನ್ನು ಮಾಡಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಬಡ ಮಕ್ಕಳಿಗೆ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಾಬುವಲ್ಯಾಣವರು, ಶಿಕ್ಷಣ ಸಂಸ್ಥೆ ಗುರುಗಳು ಆ ಮಕ್ಕಳಿಗೆ ಎಲ್ಲ ನೀಡಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ ನನ್ನೊಂದೆರಡು ಮಾತುಗಳನ್ನು ನಿರ್ಮಾಣ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸಕ್ತ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳಿ, ಈ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಂತಹ ಕೊಳ್ಳೋದಕ್ಕೆ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಕಾರಣ ಏನಂದರೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಬೆಳೀಲಿ, ಫಿಟ್ನೆಸ್ ಬೆಳೀಲಿ. ಫಿಟ್ ಇಂಡಿಯಾ ಅಂತಕ್ಕಂಥದ್ದು ಜನರಲ್ಲಿ ಮಕ್ಕಳಲ್ಲಿ ಮನವರಿಕೆ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ವಾರ್ಷಿಕ ಕ್ರೀಡಾ ಸಮ್ಮೇಳನ ಆಯೋಜನೆ ಮಾಡ್ತಾರೆ. ವಾರ್ಷಿಕ ಕ್ರೀಡಾ ಸಮ್ಮೇಳನ ಸುಮಾರು 1 ಗಂಟೆಯಿಂದ ಮಕ್ಕಳು ನೋಡ್ತಾ ಇದ್ದೀವಿ. ಬಿಸಿಲಲ್ಲಿ ಕೂತ್ಕೊಂಡಿದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ. ನಾವು ಬಿಸಿಲಲ್ಲಿದ್ದೀವಿ, ಬಟ್ ನಮಗಿಂತ ಜಾಸ್ತಿ ಎಫೆಕ್ಟ್ ಮಕ್ಕಳಿಗೆ ಆಗ್ತದೆ. ಸೊ ಡಿಲೇ ಮಾಡಿದ್ರೆ ನಾನು ಈ ಒಂದು ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳು ಗೆಲುವಿರಲಿ ಸೋಲಿರಲಿ, ನೀವು ಪಾರ್ಟಿಸಿಪೇಟ್ ಆಗಿರ್ತಕ್ಕಂತಹ ಎಲ್ಲ ಮಕ್ಕಳು ಗೆದ್ರಿ ಅಂತ ತಿಳ್ಕೊಡ್ರಿ. ಯು ಆರ್ ದ ವಿನ್ನರ್ಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರಿ, ಅದಕ್ಕೆ ವಿನ್ನರ್. ಸೋಲು ಗೆಲುವು ಏನೇ ಇರಲಿ, ಜಡ್ಜಸ್ ಏನು ತೀರ್ಮಾನ ಕೊಡ್ತಾರೆ, ಏನು ತೀರ್ಪು ಕೊಡ್ತಾರೆ ಅದು ಬದ್ಧರಾಗಿ ತಾವು ಕ್ರೀಡಾ ಮನೋಭಾವನೆಯಿಂದ ಆಡಲಿ. ಮತ್ತು ಮಕ್ಕಳೆಲ್ಲರೂ ಬಹಳ ಆರೋಗ್ಯದಿಂದ ಇರಲಿ, ಫಿಟ್ ಆಗಿರಲಿ. ತಾವೆಲ್ಲರೂ ಫಿಟ್ ಇದ್ದರೆ ಫಿಟ್ ಇಂಡಿಯಾ ಅಂತ ನಾವು ಹೆಸರಿಗೆ ನಾವು ತಕ್ಕಂತೆ ನಡ್ಕೊಂಡಂಗೆ ಆಗ್ತದೆ. ತಮ್ಮೆಲ್ಲರಿಗೂ ಶುಭ ಹಾರೈಸ್ತೀನಿ. ಮತ್ತು KP ವಿದ್ಯಾಸಂಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ಆಟ ಆಡಿ ಮತ್ತು KP ವಿದ್ಯಾಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು.